ಹಾಸನ ಪ್ರಕರಣ ಆಯ್ತು, ಅದು ಕೂಡ ಲೈವ್ ಸ್ಟ್ರೀಮಿಂಗ್ ಮಾಡಿ ಹೌದು, ಅದನ್ನು ಲೈವ್ ಸ್ಟ್ರೀಮಿಂಗ್ ಮಾಡೋಕ್ಕೆ ಹೆಂಗಾಗತ್ತೆ, ಅದು ಇವತ್ತು ನಡೀತಾ ಇದೆ. ಪೆನ್ ಡ್ರೈವ್ ಪ್ರಕರಣ ಅದು ಒಂದು ಭಾಳ ಸೀರಿಯಸ್ ಪ್ರಕರಣ. ಅದೇನು ಕೊಲೆ ಆಗಿರೋ ಸೀರಿಯಸ್, ಬಟ್ ಇದು ನಾವು ನೋಡಿದ್ರೆ ಇದು ಒನ್ ಡೇ ಪ್ರಕರಣ. ಆ ಹಾಸನದ ಪೆನ್ ಡ್ರೈವ್ ಪ್ರಕರಣ ವರ್ಷಾನ್ಗಟ್ಟಲೆ ನಡೆದು 300 ಮಹಿಳೆಯರು 3000 ಫೋಟೋಗಳು ಇರೋದು, ಅದು ಕೂಡ ಭಾಳ ಗಂಭೀರವಾದ ಪ್ರಕರಣ ಅದು. ಆ್ಯಂಡ್ ಅದು ಕೂಡ ಅಲಿಗೇಷನ್ಸ್ ಆರ್ ವೆರಿ ಸೀರಿಯಸ್. ಆ್ಯಂಡ್ ಅದನ್ನು ಒಂದು ತಿಂಗಳು ಎಲ್ಲೋ ಒಂದು ಕಡೆ ಪಲಾಯನವಾದ ಆಗಿರೋದ್ರಿಂದ ಅದು ಇನ್ನೂ ಒಂದು ಗಾಂಭೀರ್ಯ ಜಾಸ್ತಿ ಆಯಿತು. ಬೇರೆ ದೇಶಕ್ಕೆ ಹೋಗಿ ವಾಪಸ್ ಬರದೆ SIT ಇದ್ದಾಗ, SIT ಮಸ್ಟ್ ಬಿ ಅಲೌಡ್. ಪಬ್ಲಿಕ್ಕು ಮೈಕ್ರೋ ಮ್ಯಾನೇಜ್ ಮಾಡಬಾರ್ದು, ರಾಜಕಾರಣಿಗಳು ಮೈಕ್ರೋ ಮ್ಯಾನೇಜ್ ಮಾಡಬಾರ್ದು. SIT ಅಂದಾಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ದೀಸ್ ಆರ್ ಕ್ವಾಲಿಫೈಡ್ ಪೊಲೀಸ್ ಆಫೀಸರ್ಸ್, ದೀಸ್ ಆರ್ ಡೈನಾಮಿಕ್ ಪೊಲೀಸ್ ಆಫೀಸರ್ಸ್. ಇವ್ರಿಗೆ ಫ್ರೀಡಮ್ಮು, ಸ್ವತಂತ್ರ ಕೊಟ್ಬಿಟ್ಟು ನೀವು ಯಾವ್ದು ಸತ್ಯನೋ ಯಾವುದು ನ್ಯಾಯನೋ ಅದನ್ನು ಮಾಡಿ, ಅದು ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗದೆ, ಇನ್ಫ್ಲೂಯೆನ್ಸ್ಗೆ ಶರಣಾಗದೆ ಮಾಡಿ ಅಂತ ನೀವು ಮೈಕ್ರೋ ಮ್ಯಾನೇಜ್ ಮಾಡದೆ ಅವ್ರಿಗೆ ಫ್ರೀಡಮ್ ಕೊಡಬೇಕು.